ರೀಸನ್ಸ್ ಗಳು ಕೊಡ್ತಾರೆ. ಯಾವಾಗ? ಬೇಡ ಆದಾಗ. ಬೇಕಾದಾಗ 1000 ರೀಸನ್ ಬರ್ಲಿ, ನೀವು ಬೇಕಷ್ಟೇ, ಫೈನಲಿ ವ್ಯಕ್ತಿ ಬೇಕು, ರೀಸನ್ 1000 ಇರ್ಲಿ ಅಂತ. ಹಿಂಗೆ ಬೇಡ ಆದಾಗ ಒಂದು ರೀಸನ್ ಸಾಕು. ಗೋ ಔಟ್ ಸೈಡ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಷ್ಟೋ ಜನರ ಮೈಂಡ್ ಅಲ್ಲಿ ಏನಿರುತ್ತೆ, ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಪ್ರೀತಿ ಮಾಡುವಂತ ವ್ಯಕ್ತಿ ಕೊನೆವರೆಗೂ ನಮ್ ಜೊತೆಗೆ ಇರ್ತಾರೆ, ಸೊ ಆ ಲಾಂಗ್ ಟರ್ಮ್ ಜರ್ನಿನಲ್ಲಿ ಇರ್ತಾರೆ ಅಂತ ಅನ್ಕೊಳ್ತಾರೆ. ಇದು ಅಂದ್ಕೊಳ್ಳೋ ತಪ್ಪಲ್ಲ ಆಕ್ಚುಲಿ, ಬಟ್ ರಿಯಾಲಿಟಿ ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ. ನೀವ್ ಅಂದ್ಕೊಂಡಿದ್ದು ಏನು ಅಂಡ್ ಬದುಕ್ ಹೆಂಗಿರುತ್ತೆ, ಅದ್ರ ವಾಸ್ತವತೆ ಏನಿರುತ್ತೆ ಅಂತ ಹೇಳಿ. ಅಂಡ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ತಾರೆ. ಜೊತೆಗಿರೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ, ಇವೆರಡು ಡಿಫ್ರೆನ್ಸ್ ಇದೆ. ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆದಷ್ಟು ಬೇಗ 50ಗೆ ಕಂಪ್ಲೀಟ್ ಆಗ್ಲಿ. ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲಿ ತನಕ ಬಂದಿದ್ದ ಬ್ಯಾಕ್ ಗ್ರೌಂಡೇ ಬೇರೆ, ಸೊ ಇವಾಗ ಬರ್ತಿರೋದು ಬೇರೆ. ಸೊ ಬ್ಯಾಕ್ ಗ್ರೌಂಡ್ ಗಿಂತ ನಿಮ್ಗೆ ವಿಡಿಯೋ ರಿಯಲೈಸೇಷನ್ ಬರ್ತಾ ಇದೆ. ಸೊ ಅದೇ ಪ್ರೀತಿ ತೋರಿಸಿ, ಅದೇ ತರ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅದೇ ತರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಯಾವಾಗ ಅವರಿಗೆ ನಮ್ಮ ಅತಿಯಾದ ಅವಶ್ಯಕತೆ ಮುಗಿಯುತ್ತೆ ಲೈಫ್ ಅಲ್ಲಿ, ಯಾರೇ ಇರಲಿ, ಹಸ್ಬೆಂಡ್, ವೈಫ್, ಲವರ್, ವಾಟ್ ಎವರ್, ಯಾರೇ, ನಮ್ಮನ್ನ ಮಲ್ಲಿಗೆ ಡ್ರಾಪ್ ಔಟ್ ಮಾಡ್ತಾರೆ. ಅವಶ್ಯಕತೆ ಮುಗಿದ್ಮೇಲೆ, ಈಗ ನಾವು ಎಷ್ಟು ಬೇಕಷ್ಟು ಊಟ ಮಾಡ್ತೀವಿ, ಊಟ ಮಾಡಿದ್ಮೇಲೆ ಜಾಸ್ತಿ ಆಯ್ತು ಅಂದ್ರೆ ಅದೆಂತ ಮೃಷ್ಟಾನ್ನ ಭೋಜನ ಇರಲಿ, ಕೈ ತೊಳ್ಕೊಂಡ್ಬಿಡಲ್ವಾ? ಹಾಗೇನೆ ಜನನೂ ಅಷ್ಟೇನೆ. ಇಲ್ಲಿ ತನಕ ಅವ್ರಿಗೆ ಬೇಕು ಅನ್ಸುತ್ತೆ ಲೈಫ್ ಅಲ್ಲಿ, ಅಲ್ಲಿ ತನಕ ಇರ್ತಾರೆ. ಅದಾದ್ಮೇಲೆ ಸಪೋಸ್ ಕೆಲವ್ರು ಜೊತೆಗೆ ಇರ್ತಾರೆ, ಇನ್ ಕೆಲವ್ರು ಹಿಂಗೂ ಇರ್ತಾರೆ, ಜನ ಜೊತೆಗೆ ಇರ್ತಾರೆ, ಸ್ಟಿಲ್ ಹೆಂಗೆ ಅಂದ್ರೆ ಆಕ್ಟ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಮನಸ್ಸಾಗಿರೋಕ್ ಸಾಧ್ಯನೇ ಇಲ್ಲ, ಹಂಗೂ ಜನಗಳಿದ್ದಾರೆ. ಇದು ವಾಸ್ತವತೆ. ಹಂಗಾದ್ರೆ ನೀವ್ ಹೆಂಗ್ ಬದುಕ್ಬೇಕಿಲ್ಲಿ, ನೀವ್ ಹೆಂಗ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಯಾರೇ ನಮ್ಮೊಟ್ಟಿಗೆ ಇರ್ಲಿ ಅಥವಾ ಇರದೇ ಇರಲಿ, ದಿಸ್ ಇಸ್ ಸೋಲೋ ಜರ್ನಿ. ನಮ್ಮ ಬದುಕಿದೆ ಆಕ್ಚುಲಿ. ಈ ಸೋಲೋ ಜರ್ನಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಯಾರು ಇರ್ಲಿ, ಯಾರು ಇರದೇ ಇರ್ಲಿ, ಅವ್ರು ಸತ್ತು ಹೋಗ್ಬೋದು, ಬಿಟ್ಟು ಹೋಗ್ಬೋದು. ಸೊ ನಾವು ನಮ್ ಖುಷಿ ಒಟ್ಟಿಗೆ ಹೇಗ್ ಬದುಕ್ಬೇಕು ಅನ್ನೋದನ್ನ ಕಲಿಬೇಕು. ಕಲ್ತಿಲ್ಲ ಬದುಕೋದನ್ನ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಣ್ಣೀರು ಅಂಡ್ ನಿಮ್ಮ ಒಂಟಿತನ ಇದು ಕಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಬೇರೆ ವ್ಯಕ್ತಿಗಳು ಅವರಿಗೆ ಸನಿಹ ಆಗ್ಬಿಡ್ತಾರೆ, ಆಗ ನಾವು ಬೇಡ ಅನ್ನಿಸ್ತೀವಿ. ಇನ್ಯಾರೋ ಸಮ್ಮನ್ ಪರ್ಸನ್ ಅವ್ರ ಲೈಫಲ್ಲಿ ಬಂದ್ಬಿಡ್ಬೋದು ಸಡನ್ಲಿ, ಹೇಳಕ್ ಆಗಲ್ಲ. ಯಾವಾಗ ಏನಾಗತ್ತೆ ಗೊತ್ತಿಲ್ಲ, ಅಂಡ್ ಯಾವಾಗ ಅವ್ರ ಥಾಟ್ ಪ್ರೊಸೆಸ್ ಬದಲಾಗತ್ತೆ, ಅವ್ರ ಇಂಟ್ರೆಸ್ಟ್ ಬದಲಾಗತ್ತೆ, ಅದು ಗೊತ್ತಿಲ್ಲ. ಕೆಲವರು ತುಂಬಾ ಇರ್ತಾರೆ ಪ್ರಾಂಪ್ಟ್ ಆಗಿ, ಇರ್ಬೇಕು ಇವ್ರು ನಮ್ ಲೈಫ್ ಅಲ್ಲಿ ಇರ್ಬೇಕು ನಮ್ ಜೊತೆಗೆ ಇವ್ರು ಅಂತ. ಕೆಲವರು ಹಂಗೆ ಇರ್ತಾರೆ ನಿಯತ್ತಾಗಿ, ಒಡೆದ್ರು ಇರ್ತಾರೆ, ಒಡಿಸ್ಕೊಂಡಿರ್ತಾರೆ, ಕೆಲವೊಂದು ಎಷ್ಟೋ ಅಸಹ್ಯ ಪದಗಳನ್ನು ಬಳಸಿದ್ರು ಇರ್ತಾರೆ. ನೀವು ಅವ್ರ ಸರ್ವಸ್ವ ಅಂದಾಗ, ವ್ಯಕ್ತಿ ಸರ್ವಸ್ವ ಅಂದಾಗ, ಅವ್ರು ಒಡೆದ್ರು ಬೈದ್ರು ಏನ್ ಮಾಡಿದ್ರು ಇರ್ತಾರೆ. ವ್ಯಕ್ತಿ ಬೇಡ ಅಂದಾಗ ಸಣ್ಣ ಸಣ್ಣ ಬೈಗಳ ಕೂಡ ಕೆಲವರಿಗೆ ಇಷ್ಟ ಆಗಲ್ಲ, ವ್ಯಕ್ತಿ ಇಂಪಾರ್ಟೆಂಟ್ ಆದಾಗ. ಸೊ ಹಂಗೆ ವ್ಯಕ್ತಿ ಬೇಡ ಅಂದಾಗ ಸಣ್ಣ ಪದ ಬಳಸಿದ್ರು ಕೂಡ ಬೇಡ, ಹೋಗು, ಬಿಟ್ಟು ಹೋಗು, ಆಚೆ ಹೋಗು ಅಂದ್ರೆ ದೂರ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಇದು ಬೇಕು ಬೇಡಿಕೆಗಳ ಮೇಲೆ ಇದ್ದಂತ ಒಂದು ರಿಲೇಶನ್ಶಿಪ್ ಅಂತ ಅನ್ಬಹುದು. ಇವತ್ತಿಗೆ ಹಾಗೆ ಇದೆ. ಸೊ ಅದನ್ನೆಲ್ಲ ನೀವು ರಿಯಲೈಸೇಷನ್ ಹಂಗಿದೆ ಹಿಂಗಿದೆ, ಶುರುವಾತಲ್ಲಿ ಪ್ರಮಾಣ ಮಾಡಿದ್ರು, ಆಣೆ ಮಾಡಿದ್ರು, ಭಾಷೆ ಕೊಟ್ರು, ಅಂಡ್ ಒಳ್ಳೆತನದಲ್ಲಿ ನೀವ್ ಏನ್ ಹೇಳಕ್ ಹೋಗ್ತೀರಿ ಅದನ್ನ ಸಹಿಸ್ಕೊಳ್ಳಾರ್ದೆ ಕೆಲವರು ಬೈತಾರೆ ನಮ್ಗೆ. ಅವಾಗ ಎಕ್ಸಿಟ್ ಆಗ್ಬೇಕು ಆ ಸಂಬಂಧದಿಂದ. ದರ್ ಇಸ್ ನೋ ನೀಡ್, ಅವಶ್ಯಕತೆನೇ ಇಲ್ಲ ಅಲ್ಲಿ ಆಕ್ಚುಲಿ ನನ್ನ ಪ್ರಕಾರ. ಓಕೆ, ನಿಮ್ಗೆ ರಿಯಲೈಸೇಷನ್ ಆಗ್ಲಿ ಅಂತ ಮಾತಾಡ್ತಿರೋದು. ನೆಕ್ಸ್ಟ್ ಪಾಯಿಂಟ್ ನೋಡ. ಏನಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳೋ ಜಾಗದಲ್ಲಿ ಕೋಪ ಮಾಡ್ಕೊಳ್ತಾರೆ. ಎಲ್ಲ ಒಂದ್ ಕಡೆಗೆ ಕೆಲ್ಸಕ್ಕೆ ಬಾರದೆ ಕೋಪ ಮಾಡ್ಕೊಳ್ತಾರೆ. ಈಗ ಒಂದು ಹಸ್ಬೆಂಡ್ ವೈಫ್ ಮಧ್ಯೆ ಅಥವಾ ಲವರ್ಸ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಇರಬೇಕು ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಮಾತಾಡ್ತಾರೆ, ಅವ್ರ ಪೊಸಿಷನ್ಗಳೇನು, ಅರ್ನಿಂಗ್ ಸೋರ್ಸಸ್ ಹೆಂಗಿದೆ, ಇದು ಹೌದಾ ಅಲ್ಲ, ಅಥವಾ ಡಿಫರೆನ್ಸಸ್ ಮಾಡ್ಬೇಕಾ, ಇದೆಲ್ಲ ತಿಳ್ಕೊಳಕ್ ಹೋಗ್ಬೇಕು. ಆಕ್ಚುಲಿ ಎಷ್ಟೋ ಜನ ತಿಳ್ಕೊಳಕ್ಕೆ ಹೋಗಲ್ಲ. ಇವೆಲ್ಲ ತಿಳ್ಕೊಳ್ಳಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಪದಕ್ಕೆ ಬೆಲೆನೇ ಇಲ್ಲ. ನಾವು ಏನು ಒಂದು ಅರ್ಥ ಮಾಡ್ಕೊಂಡಿದೀವಿ, ಏನ್ ಬದನೇಕಾಯಿ ಅರ್ಥ ಮಾಡ್ಕೊಳ್ತೀರಾ ಅಲ್ಲಿ ಸಂಬಂಧದಲ್ಲಿ? ಅರ್ಥ ಮಾಡ್ಕೊಳ್ಳೋದ್ರೆ ಆ ವ್ಯಕ್ತಿಯ ಪರಿಸ್ಥಿತಿಗಳಿಂದ ಹಿಡ್ಕೊಂಡು, ಇನ್ಕಮ್ ಸೋರ್ಸ್ ಇಂದ ಹಿಡ್ಕೊಂಡು, ನೇಚರ್ ಇಂದ ಹಿಡ್ಕೊಂಡು, ಏನ್ ಇಷ್ಟ ಏನ್ ಕಷ್ಟ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ದೆನ್ ಅವ್ರನ್ನ ನಾವು ಮಾತಾಡ್ಬೇಕು. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಯಾವ ಸಿಚುವೇಶನ್ ಇಂದ ಮಾತಾಡ್ತಿದ್ದಾರೆ, ಸರಿನಾ ತಪ್ಪ, ಇದೆಲ್ಲಾನು ಕೂಡ ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ. ಏನಂದ್ರೆ, ಕಾರಣ ಕೊಟ್ಟು ದೂರ ಮಾಡ್ತಾರೆ. ನೋಡಿ, ನಾನು ಅವಾಗ್ಲೇನೆ ಮಾತು ಹೇಳಿದೀನಿ, ಕಾರಣ ಕೊಡ್ತಾರೆ, ರೀಸನ್ಸ್ ಗಳು ಕೊಡ್ತಾರೆ. ಯಾವಾಗ? ಬೇಡ ಆದಾಗ. ಬೇಕಾದಾಗ 1000 ರೀಸನ್ ಬರ್ಲಿ, ನೀವು ಬೇಕಷ್ಟೇ, ಫೈನಲಿ ವ್ಯಕ್ತಿ ಬೇಕು, ರೀಸನ್ 1000 ಇರ್ಲಿ ಅಂತ. ಹಿಂಗೆ ಬೇಡ ಆದಾಗ ಒಂದು ರೀಸನ್ ಸಾಕು. ಗೋ ಔಟ್ ಸೈಡ್. ಆತರ ಥಿಂಕ್ ಮಾಡ್ತಾರೆ. ಅದು ಯಾಕೆ ಇದನ್ನ ಹೇಳ್ತೀರಂದ್ರೆ, ಸುಮಾರು ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ಸುತ್ತೆ, ಇವತ್ತಿಷ್ಟು ಕೌನ್ಸಿಲಿಂಗ್ ಮಾಡ್ತೀನಿ, ಎಷ್ಟು ಜನ ಫೋನ್ ಮಾಡ್ತಾರೆ, ಹಿಂಗ್ ಬ್ರೇಕಪ್ ಆಗೋಯ್ತು, ಹಿಂಗ್ ಬಿಟ್ಟು ಹೋದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು. ಸೊ ಇದಕ್ಕೆಲ್ಲ ಮೂಲ ಹುಡುಕ್ದಾಗ ನೆಸೆಸಿಟಿ ಇಲ್ಲ, ಇದು ಅವ್ರಿಗೆ ನೀಡಿತ್ತೇನೋ, ಅದಕ್ಕ ಮಾತ್ರ ಕನೆಕ್ಟ್ ಆಗಿದ್ರು ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಅವರೇ ಮೆಜಾರಿಟಿ ಬೇಕೇ ಬೇಕು ಅಂತ ಏನಾದ್ರು ಹಿಡಿದಿದ್ರೆ, ಹಠ ಹಿಡ್ಕೊಂಡು ನನ್ನ ಲೈಫ್ ಅಲ್ಲಿ ಬೇಕೇ ಬೇಕು ಅಂತ ಇದ್ದಿದ್ರೆ ಬಿಡೋಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಬೈಲಿ, ಒಡಿಲಿ ಅಥವಾ ಏನೇ ಮಾಡ್ಲಿ, ವಾಟ್ ಎವರ್, ಕರೆಕ್ಟ್. ಬಟ್ ಇವತ್ತಿಗೆ ನಿಮ್ಗೆ ಯಾರು ರೀಸನ್ ಕೊಟ್ಟು ಹೋಗ್ತಾ ಇದಾರೆ, ಈ ಅಂಡರ್ಸ್ಟ್ಯಾಂಡ್ ಮಾಡಿ ಬದುಕಿನಿ, ಈ ಸಿಂಗಲ್ ಲೈಫ್ ಜರ್ನಿ ಆಕ್ಚುಲಿ. ಇದೆಲ್ಲ ಪಾತ್ರಧಾರಿಗಳ ದೇವ್ರು ಕನೆಕ್ಟ್ ಮಾಡಿದ್ದಾನೆ. ಯಾರು ಇರ್ಲಿ, ಯಾರು ಇರದೇ ಇರ್ಲಿ, ಸೊ ನಿಮ್ಮ ಲೈಫು, ಆ ಲೈಫಿಗೆ ನೀವು ಕರೆಕ್ಟ್ ಆಗಿ ಧೈರ್ಯ ತಂದ್ಕೊಂಡು ಖುಷಿಯಾಗಿ ಬದುಕೋಕೆ ಪ್ಲಾನ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಖಾಲಿ ಇದೆ, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.
ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಅಂಡ್ ಇದೇ ತರ ವಿಡಿಯೋಗಳು ಬರುತ್ತೆ. ಅಂಡ್ ಯಾವ ಟಾಪಿಕ್ ಮೇಲೆ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಅಗೇನ್ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.